ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ನಾನು ತಿಳಿಯಪಡಿಸ್ತೇನೆ. ಮತ್ತೊಮ್ಮೆ ಸತ್ಯಧ್ವನಿ ಎಂಬುವಂಥ ಈ ಒಂದು ಪ್ರಾರ್ಥನಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಆಹ್ವಾನಿಸುತ್ತೇನೆ. ಈ ಸತ್ಯಧ್ವನಿ ಎಂಬುವಂಥ ಈ ಕಾರ್ಯಕ್ರಮ ಎಂಡ್ ಟೈಮ್ ಫುಲ್ ಗಾಸ್ಪಲ್ ಹಾರ್ವೆಸ್ಟರ್ಸ್ ಇಂಡಿಯಾ ಉಡುಪಿ ಮತ್ತು ಮಂಗಳೂರು ಸಭೆಗಳ ವತಿಯಿಂದ ಪ್ರಸಾರವಾಗುವಂಥದ್ದಾಗಿರ್ತದೆ. ಈ ನಮ್ಮ ಸಭೆಯಿಂದ ಪ್ರಸಾರವಾಗುವಂಥ ದೇವರ ವಾಕ್ಯ ಸಂದೇಶಗಳು ನಿಮಗೆ ಹೆಚ್ಚಾಗಿ ಲಭ್ಯವಾಗಬೇಕಾಗಿದ್ದಲ್ಲಿ ಟಿ ವಿ ಪರದ ಮೇಲೆ ಕಾಣ್ತಿರುವಂಥ ಫೋನ್ ನಂಬರನ್ನು ಸಂಪರ್ಕಿಸಬಹುದು ಮತ್ತು ಖಂಡಿತವಾಗಿ ದೇವರ ಆತ್ಮನ ಸಹಾಯದಿಂದ ನಿಮಗೆ ಆದಷ್ಟು ಸಹಾಯ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಎಂಬುದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ನಾವು ನೋಡ್ತೇವೆ, ದೇವರ ಸಾನ್ನಿಧ್ಯ ನಮಗೆ ಸಂತೋಷವನ್ನು ತರುವಂಥದ್ದಾಗಿರ್ತೈತೆ. ದೇವರ ವಾಕ್ಯ ದೇವರ ಸಾನ್ನಿಧ್ಯವಾದ ಅರಿವನ್ನು ನಮಗೆ ತರ್ತೈತೆ. ಅದರ ಮೂಲಕ ದೇವರ ವಾಕ್ಯ ನಮಗೆ ಸಂತೋಷವನ್ನು ಚೈತನ್ಯವನ್ನು ತರುವಂಥದ್ದಾಗಿರ್ತೈತೆ. ದೇವರ ವಾಕ್ಯ ಸತ್ಯದ ಪರಿಜ್ಞಾನವನ್ನು ಕೊಡ್ತೈತೆ. ಸತ್ಯವನ್ನು ತಿಳಿಯುವಾಗ ಬಿಡುಗಡೆಯನ್ನು ನಾವು ಬಿಡುಗಡೆಯನ್ನು ನಾವು ಹೊಂದುತ್ತೇವೆ. ಬಿಡುಗಡೆಯಲ್ಲಿ ನಾವು ಜೀವಿಸ್ತೇವೆ. ಅದರ ಸಂತೋಷ ನಮಗೆ ದೊರೆಯುವಂಥದ್ದಾಗಿರ್ತೈತೆ. ಆದ್ದರಿಂದ ದೇವರ ವಾಕ್ಯ ನಮ್ಮ ಜೀವನದಲ್ಲಿ ಅತಿ ಪ್ರಾಮುಖ್ಯವಾದಂಥ ಸಂಗತಿಯಾಗಿದೆ. ಮತ್ತು ಮುಖ್ಯವಾಗಿ ಈಗ ನಾವು ಡಿಸೆಂಬರ್ ತಿಂಗಳಲ್ಲಿ ನಾವು ಇರುವಂಥವರಾಗಿದ್ದೇವೆ. ಇನ್ನು ಕೆಲವೇ 1-2 ವಾರದಲ್ಲಿ ನಾವು ಕ್ರಿಸ್ಮಸ್ ಹಬ್ಬವನ್ನು ನಾವು ಆಚರಿಸ್ತೇವೆ. ಬಟ್ ಆದರೆ ಈ ತಿಂಗಳೆಲ್ಲ ಸಹ ಕ್ರಿಸ್ಮಸ್ ಸೀಸನ್, ನಾವು ಅದರಲ್ಲಿ ನಾವು ಇರುವಂಥವರಾಗಿದ್ದೇವೆ. ಈ ಒಂದು ಸೀಸನಲ್ಲಿ ಯೇಸು ಕ್ರಿಸ್ತನ ಮತ್ತು ಜನನದ ಕುರಿತಾದಂಥ ಅದರ ರಿಲೇಟೆಡ್ ಆಗಿರುವಂಥ ಮತ್ತು ದೇವರ ವಾಕ್ಯ ಸಂದೇಶಗಳನ್ನು ನಿಮ್ಮ ಮಧ್ಯದಲ್ಲಿ ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ. ಇವತ್ತು ಸಹ ಈ ಸಂಬಂಧವಾಗಿಯೇ ದೇವರ ವಾಕ್ಯವನ್ನು ನಾನು ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ. ನಾವು ನೋಡ್ತೇವೆ, ಕ್ರಿಸ್ಮಸ್ ಅಂತ ಹೇಳುವಾಗ ಏನಂದರೆ, ದೇವರು ಮನುಷ್ಯನಾಗಿ ಈ ಲೋಕಕ್ಕೆ ಬಂದಿರುವಂಥ ಅಥವಾ ಯೇಸು ಕ್ರಿಸ್ತನ ಜನನದವನ್ನು ನಾವು ಆಚರಿಸುವಂಥವರಾಗಿರ್ತೇವೆ ಅಥವಾ ಅದರಲ್ಲಿ ನಾವು ಹಬ್ಬ ಮಾಡುವಂಥವರಾಗಿರ್ತೇವೆ. ಯೇಸು ಕ್ರಿಸ್ತನ ಜನನ ನಾವು ಹಬ್ಬ ಮಾಡ್ತಿದ್ದೇವೆ ಅಂದರೆ ಯೇಸು ಕ್ರಿಸ್ತನ ಯಾರು ಅಂತ ನಾವು ನೋಡುವಂಥದ್ದಾದರೆ ದೇವರ ವಾಕ್ಯ ಹೇಳ್ತೈತೆ ದೇವಕುಮಾರನು ಎಂಬುದಾಗಿ. ದೇವರ ವಾಕ್ಯ ಹೇಳ್ತೈತೆ. ಯೋಹಾನನು ಬರೆದಂಥ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡುವಂಥದ್ದಾದರೆ, ದೇವರು ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಎಂಬುದಾಗಿ. ಇಲ್ಲಿ ನಾವು ನೋಡ್ತೇವೆ, ದೇವರು ತನ್ನ ಒಬ್ಬನೇ ಮಗನನ್ನು ನಮ್ಮನ್ನು ಪ್ರೀತಿ ಮಾಡಿ ಲೋಕವನ್ನಂದರೆ ಮನುಷ್ಯರಾದ ನಮ್ಮೆಲ್ಲರನ್ನು, ಎಲ್ಲ ಮನುಷ್ಯರನ್ನು, ಎಲ್ಲ ದೇಶ, ಭಾಷೆ, ಕುಲ, ಜಾತಿ, ಬಣ್ಣ, ಎಲ್ಲ ಸ್ಥಿತಿಗತಿಯ ಜನರನ್ನು, ಎಲ್ಲ ಮನುಷ್ಯರನ್ನು ಆತನು ಪ್ರೀತಿ ಮಾಡಿ ಅವರು ನಾಶವಾಗಬಾರದೆಂಬುದಾಗಿ ಆತನನ್ನು ನಂಬಿ ನಿತ್ಯ ಜೀವ ಹೊಂದುವಂತೆ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಎಂಬುದಾಗಿ. ಕ್ರಿಸ್ಮಸ್ ಅಂತ ಹೇಳುವಾಗ ದೇವರು ನಮಗೆ ಕೊಟ್ಟನು, ತನ್ನ ಮಗನನ್ನು ಕೊಟ್ಟನು ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿರ್ತೈತೆ. ಕ್ರಿಸ್ಮಸ್ಸಲ್ಲಿ ಯೇಸು ಕ್ರಿಸ್ತನ ಜನನವನ್ನು ನಾವು ಆಚರಿಸ್ತೇವೆ. ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಜನಿಸಿದ್ದನ್ನು ಕುರಿತು ದೇವರ ವಾಕ್ಯ ಹೇಳ್ತೈತೆ, ದೇವರು ತನ್ನ ಮಗನನ್ನು ಲೋಕಕ್ಕೆ ಕಳಿಸಿಕೊಟ್ಟಿದ್ದಾನೆ, ನಮಗೆ ಅನುಗ್ರಹ ಮಾಡಿದ್ದಾನೆ ಎಂಬುದಾಗಿ. ಇದರ ಸಂಬಂಧವಾಗಿ ದೇವರ ವಾಕ್ಯ ಇನ್ನೊಂದು ಮಾತನ್ನು ಹೇಳುವಂಥದ್ದನ್ನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. 9ನೇ ಅಧ್ಯಾಯ ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 9ನೇ ಅಧ್ಯಾಯ 15ನೇ ವಚನದಲ್ಲಿ ಇಲ್ಲಿ ನಾವು ನೋಡ್ತೇವೆ, ವರ್ಣಿಸಲು ಅಶಕ್ಯವಾದ ದೇವರ ವರಕ್ಕಾಗಿ ಆತನಿಗೆ ಸ್ತೋತ್ರ ಎಂಬುದಾಗಿ. ದೇವರು ವರಗಳ ದಾತನು ಎಂಬುದಾಗಿ ನಾವು ನೋಡ್ತೇವೆ. ದೇವರು ತನ್ನ ಮಗನನ್ನು ನಮಗೆ ಕೊಟ್ಟಿರುವಂಥ ಆತನಾಗಿದ್ದಾನೆ. ದೇವರು ಮಗನ ಮೂಲಕ ನಮಗೆ ರಕ್ಷಣೆಯನ್ನು, ಪಾಪ ಪರಿಹಾರವನ್ನು, ಕ್ಷಮಾಪಣೆಯನ್ನು ನಮಗೆ ಅನುಗ್ರಹ ಮಾಡಿರುವಂಥ ಆತನಾಗಿದ್ದಾನೆ. ದೇವರು ಅನೇಕ ವರಗಳನ್ನು, ಎಲ್ಲ ವರಗಳನ್ನು ನಮಗೆ ಅನುಗ್ರಹ ಮಾಡಿರುವಂಥ ಆತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಮತ್ತು ಯಾಕೋಬನು ಬರೆದಂಥ 1ನೇ ಅಧ್ಯಾಯ 17ನೇ ವಚನದಲ್ಲಿ ಸಹ ನಾವು ನೋಡ್ತೇವೆ, ಎಲ್ಲ ಒಳ್ಳೆಯ ದಾನಗಳು, ಕುಂದಿಲ್ಲದ ಎಲ್ಲ ವರಗಳು ತಂದೆಯಿಂದ, ಅಂದರೆ ಜ್ಯೋತಿರ್ಮಯನಾದ ತಂದೆಯಿಂದ ನಮಗೆ ಒದಗಿ ಬರ್ತವೆ ಎಂಬುದಾಗಿ. ತಂದೆ ದೇವರು ವರಗಳನ್ನು ಕೊಡುವಾತನು, ಕುಂದಿಲ್ಲದ ವರಗಳನ್ನು ಕೊಡುವಾತನು, ಎಲ್ಲ ಒಳ್ಳೆಯ ದಾನಗಳನ್ನು, ವರಗಳನ್ನು ನಮಗೆ ಕೊಡುವಂತಾತನು ಎಂಬುದಾಗಿ ಸತ್ಯವೇದ ಹೇಳ್ತೈತೆ. ದೇವರು ಕೊಟ್ಟ ವರಗಳಲ್ಲಿ ವರ್ಣಿಸಲು ಸಖ್ಯವಾದ ವರ ಮಗನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಆ ಯೇಸು ಕ್ರಿಸ್ತನ ಮೂಲಕ ಎಲ್ಲ ವರಗಳು, ನಮ್ಮ ಜೀವಿತವನ್ನು ಆಶೀರ್ವದಿಸುವಂಥ ಎಲ್ಲ ವರಗಳು, ಎಲ್ಲ ದಾನಗಳು ನಮಗೆ ಕ್ರಿಸ್ತನ ಮೂಲಕ ದೇವರು ಅನುಗ್ರಹ ಮಾಡಿರುವಂಥ ಆತನಾಗಿದ್ದಾನೆ. ಅದಕ್ಕೆ ಕ್ರಿಸ್ಮಸ್ ಅಂದರೆ ಕೊಡುವಂಥದ್ದು. ದೇವರು ತನ್ನ ಮಗನನ್ನು ಕೊಟ್ಟನು, ಆ ಮಗನಲ್ಲಿ ಅನೇಕ ವರಗಳನ್ನು, ಎಲ್ಲ ಸುವರಗಳನ್ನು
ಕ್ರಿಸ್ತನಲ್ಲಿ ನಮಗೆ ಕೊಟ್ಟಿದ್ದಾನೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿರ್ತೈತೆ. ಆದದರಿಂದ ಪ್ರಿಯ ದೇವರ ಮಕ್ಕಳೇ, ಕ್ರಿಸ್ಮಸ್ ಅಂತ ಹೇಳುವಾಗ ದೇವರು ನಮಗೆ ಕೊಟ್ಟಿದ್ದಾನೆ, ಕ್ರಿಸ್ತನನ್ನು ಕೊಟ್ಟಿದ್ದಾನೆ, ತನ್ನ ಮಗನಾದ ಯೇಸುವನ್ನು ಕೊಟ್ಟಿದ್ದಾನೆ, ಆತನಲ್ಲಿ ಎಲ್ಲ ಸುವರಗಳನ್ನು ನಮಗೆ ಕೊಟ್ಟಿದ್ದಾನೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ಅದಕ್ಕೆ ಪೌಲನು ಹೇಳ್ತಾನೆ, ಯೇಸು ಕ್ರಿಸ್ತನು ವರ್ಣಿಸಲಿಕ್ಕೆ ಅಶಕ್ಯವಾದ ವರವಾಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಯಾಕೆ ಅಂದರೆ ಆ ಕ್ರಿಸ್ತನಲ್ಲಿ ದೇವರ ವಾಕ್ಯ ಹೇಳ್ತೈತೆ, ಎಫೆಸ ಪತ್ರಿಕೆ 1:3 ಪ್ರಭಾವ ಸ್ವರೂಪನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವಂಥ ಆತನು ನಮಗೆ ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ಕ್ರಿಸ್ತನಲ್ಲಿ ಅನುಗ್ರಹ ಮಾಡಿದ್ದಾನೆ ಎಂಬುದಾಗಿ. ಕ್ರಿಸ್ತನಲ್ಲಿ ಎಲ್ಲ ಸುವರಗಳನ್ನು ಕೊಟ್ಟಿದ್ದಾನೆ ಕ್ರಿಸ್ತನಲ್ಲಿ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಆ ಕ್ರಿಸ್ತನಲ್ಲಿ ನಾವು ಕೊಡಲ್ಪಟ್ಟ ಸುವರಗಳು ನಿತ್ಯ ಜೀವ ಕೊಟ್ಟಿದ್ದಾನೆ, ರಕ್ಷಣೆ ಎಂಬ ವರವನ್ನು ಕೊಟ್ಟಿದ್ದಾನೆ, ಪವಿತ್ರಾತ್ಮನೆಂಬ ವರವನ್ನು ಕೊಟ್ಟಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಆತ್ಮನ 9 ವರಗಳನ್ನು ಆತನು ನಮಗೆ ನಮ್ಮ ಅಭಿವೃದ್ಧಿಗಾಗಿ, ನಮ್ಮ ಕ್ಷೇಮಕ್ಕಾಗಿ ಆತನು ಕೊಟ್ಟಿರುವಂಥ ಆತನಾಗಿದ್ದಾನೆ. ಹೀಗೆ ನಾವು ಈ ಲೋಕದಲ್ಲಿ ನೋಡುವಂಥದ್ದಾದರೆ ನಮ್ಮ ಪ್ರಾಣ, ನಮ್ಮ ದೇಹ, ನಮ್ಮ ಕುಟುಂಬಗಳು, ಅನೇಕ ಸಂಗತಿಗಳು ದೇವರು ಕೊಟ್ಟ ವರಗಳಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ದೇವರು ವರಗಳ ದಾತ, ದೇವರು ಕೊಡುವಾತನಾಗಿದ್ದಾನೆ. ತನ್ನ ಮಗನನ್ನು ಕೊಟ್ಟಿದ್ದಾನೆ. ಮಗನಲ್ಲಿ ಅನೇಕ ಆತ್ಮೀಯ ವರಗಳನ್ನು, ಎಲ್ಲ ಆತ್ಮೀಯ ವರಗಳನ್ನು ನಮಗೆ ಕೊಟ್ಟಿರುವಂಥ ಆತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹೀಗಿರುವಾಗ ಕ್ರಿಸ್ಮಸ್ ಅಂದರೆ ಕೊಡುವಂಥದ್ದು ಎಂಬುದಾಗಿ ಅರ್ಥವಾಗುವಂಥದ್ದಾಗಿದೆ. ಅದಕ್ಕೆ ಈ ಕ್ರಿಸ್ಮಸ್ ಸೀಸನಲ್ಲಿ ದೇವರ ಆತ್ಮನಿಂದ ನನಗೆ ಒಂದು ಆಲೋಚನೆ ಏನಂದರೆ, ನಾವು ಸಹ ದೇವರ ಆತ್ಮ ತಿಳಿಸುವಂಥ ಸಂಗತಿ ಏನಂದರೆ, ನಾವು ಸಹ ಇನ್ನೊಬ್ಬರಿಗೆ ಕೊಡುವಂಥ ಅವರು ಆಗಿರಬೇಕೆಂಬುದಾಗಿ ದೇವರು ಬಯಸುವಂಥ ಆತನಾಗಿರ್ತಾನೆ. ದೇವರ ವಾಕ್ಯ ಹೇಳ್ತೈತೆ, ಅಪೊಸ್ತಲ ಕೃತ್ಯ 20ನೇ ಅಧ್ಯಾಯ 35ನೇ ವಚನವನ್ನು ಒಂದು ಸಾರಿ ನಾವು ಓದಿಕೊಳ್ಳೋಣ. ಎಲ್ಲ ವಿಷಯಗಳಲ್ಲಿ ನಾನು ನಿಮಗೆ ಮಾದರಿ ತೋರಿಸಿದ್ದೇನೆ, ನೀವು ಹಾಗೆಯೇ ದುಡಿದು ಬಲವಿಲ್ಲದವರಿಗೆ ಉಪಕಾರ ಮಾಡಬೇಕು. ಓಕೆ. ಮತ್ತು ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯವೆಂಬುದಾಗಿ ಕರ್ತನಾದ ಯೇಸು ತಾನೇ ಹೇಳಿದ ಮಾತುಗಳನ್ನು ನೆನಪಿನಲ್ಲಿಟ್ಟುಕೊಂಡಿರಬೇಕು ಅಂದನು. ಇಲ್ಲಿ ನಾವು ನೋಡ್ತೇವೆ, ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯವೆಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನೇ ಹೇಳಿದ್ದಾನೆ. ಯೇಸು ತಾನೇ ಹೇಳಿದ್ದಾನಂತೆ, ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ, ಇಟ್ ಈಸ್ ಮೋರ್ ಬ್ಲೆಸ್ಸೆಡ್ ಟು ಗಿವ್ ದ್ಯಾನ್ ಟು ರಿಸೀವ್ ಎಂಬುದಾಗಿ. ಅಂದರೆ ತೆಗೆದುಕೊಳ್ಳುವುದಕ್ಕಿಂತ ಕೊಡುವಂಥದ್ದು ಧನ್ಯಕರವಾದದ್ದು, ಅದು ಹೆಚ್ಚಿನ ಭಾಗ್ಯ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ದೇವರು ಕೊಡುವಾತನು, ದೇವರು ತನ್ನ ಮಗನನ್ನು ಕೊಟ್ಟಿದ್ದಾನೆ. ಅದುವನ್ನೇ ನಾವು ಹಬ್ಬವಾಗಿ ನಾವು ಆಚರಿಸಿದ್ದೇವೆ. ಆತನ ಮಗನಲ್ಲಿ ನಮಗೆ ರಕ್ಷಣೆಯನ್ನು ಕೊಟ್ಟಿದ್ದಾನೆ, ನೀತಿ ಎಂಬ ವರವನ್ನು ಕೊಟ್ಟಿದ್ದಾನೆ, ನಿತ್ಯ ಜೀವವನ್ನು ಕೊಟ್ಟಿದ್ದಾನೆ, ಎಲ್ಲ ಆತ್ಮೀಯ ಸುವರಗಳನ್ನು ನಮಗೆ ಅನುಗ್ರಹ ಮಾಡಿರುವಂಥ ಆತನಾಗಿದ್ದಾನೆ. ಪ್ರತಿನಿತ್ಯ ಆತನು ಕೊಟ್ಟ ದಾನಗಳನ್ನು ನಾವು ಸಂತೋಷವಾಗಿ ಅನುಭವಿಸುವಂಥವರಾಗಿರ್ತೇವೆ. ಹಾಗಾದರೆ ನಮಗೂ ಒಂದು ಕ್ರಿಸ್ಮಸ್ ಸಂದೇಶ ಏನಂದರೆ, ಯೇಸುಸ್ವಾಮಿ ಹೇಳಿದಂಥ ಮಾತುಗಳೇನೆಂದರೆ, ತೆಗೆದುಕೊಳ್ಳುವುದಕ್ಕಿಂತ ಕೊಡುವಂಥದ್ದು ಹೆಚ್ಚಿನ ಭಾಗ್ಯ ಎಂಬುದಾಗಿ. ಇದರ ಅರ್ಥ, ನಾವು ಹೆಚ್ಚಿನ ಭಾಗ್ಯದಲ್ಲಿ ನಡೆಯುವವರಾಗಬೇಕಂದ್ರೆ ನಾವು ಸಹ ಕೊಡುವಂಥವರು ಆಗಿರಬೇಕೆಂಬುದಾಗಿ. ಇಸ್ರಾಯೇಲರಿಗೆ ದೇವರು ಒಂದು ವಾಗ್ದಾನವಿತ್ತು, ನೀವು ಕೊಡುವವರಾಗಿರ್ತೀರೇ ಹೊರತು ತೆಗೆದುಕೊಳ್ಳುವವರು ಆಗಿರುವುದಿಲ್ಲ ಎಂಬುದಾಗಿ. ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಂಥ ನಾವು ಸಹ ಮತ್ತು ಇಸ್ರಾಯೇಲರಿಗೆ ಅನುಗ್ರಹಿಸಲ್ಪಟ್ಟಂಥ ವಾಗ್ದಾನಗಳಲ್ಲಿ ಹಕ್ಕುದಾರರಾಗಿದ್ದೇವೆ. ಅದಕ್ಕೆ ನಾವು ಸಹ ಆ ವಾಗ್ದಾನವನ್ನು ನಾವು ಕ್ಲೈಮ್ ಮಾಡ್ತಾ ಇರ್ತೇವೆ. ಸ್ವಾಮಿ, ನಾನು ಕೊಡುವವನಾಗಿರ್ತೇನೆ, ತೆಗೆದುಕೊಳ್ಳುವವನಾಗಿರುವುದಿಲ್ಲ. ತೆಗೆದುಕೊಳ್ಳುವುದಕ್ಕಿಂತ ಕೊಡುವಂಥದ್ದು ಹೆಚ್ಚಿನ ಭಾಗ್ಯವಾಗಿರ್ತದೆ. ಕೊಡುವಂಥ ಒಂದು ಸ್ಥಿತಿ ಒಂದು ಧನ್ಯವಾದ ಸ್ಥಿತಿಯಾಗಿರ್ತದೆ. ಆದ್ದರಿಂದ ದೇವರು ಕೊಡುವಂಥವರನ್ನಾಗಿ ನಮ್ಮನ್ನು ಆಶೀರ್ವಾದ ಮಾಡಿದ್ದಾನೆ. ನಾವು ಕೊಡುವಂಥದ್ದೇ ಹೆಚ್ಚಿನ ಭಾಗ್ಯ ಎಂಬುದಾಗಿ ಸತ್ಯವೇದ ಹೇಳ್ತೈತೆ. ನಮಗೆ ಮಾದರಿಯಾಗಿ ತಂದೆ ದೇವರು ನಮಗೆ ಕೊಡುವಂಥ ತಂದೆ ದೇವರಾಗಿದ್ದಾನೆ. ಎಲ್ಲವನ್ನು ನಮ್ಗೆ ಅನುಗ್ರಹ ಮಾಡಿದ್ದಾನೆ. ಪೌಲನು ಸಹ ಹೇಳ್ತಾನೆ, ನಾನು ಸಹ ಎಲ್ಲ ವಿಷಯದಲ್ಲಿ ನಿಮಗೆ ಮಾದರಿ ತೋರಿಸಿದ್ದೇನೆ, ಹಾಗೆ ನೀವು ಸಹ ದುಡಿದು ಬಲವಿಲ್ಲದವರಿಗೆ ಉಪಕಾರ ಮಾಡಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳ್ತೈತೆ. ನೀವು ಕೊಡುವಂಥವರಾಗಿರಬೇಕೆಂಬುದಾಗಿ. ಈ ಕ್ರಿಸ್ಮಸ್ ಸೀಸನಲ್ಲಿ ದೇವರ ವಾಕ್ಯ ನಾವು ಇನ್ನೊಂದು ಧನ್ಯ ಸ್ಥಿತಿಯಲ್ಲಿ ನಡೆಯಬೇಕೆಂಬುದಾಗಿ ಸತ್ಯವೇದ ಹೇಳ್ತೈತೆ. ವಾಗ್ದಾನದ ನೆರವೇರ್ಪು ನಮ್ಮಲ್ಲಿ ಆಗಲಿ ಎಂಬುದಾಗಿ ಪವಿತ್ರಾತ್ಮನು ಬಯಸುವಾತನಾಗಿರ್ತಾನೆ. ಆದ್ದರಿಂದ ಈ ಸೀಸನಲ್ಲಿ ಮಾತ್ರವಲ್ಲದೆ ಯಾವಾಗೂ ಸಹ ಕೊಡುವಂಥ ಸ್ಥಿತಿಗೆ ಕ್ರೈಸ್ತವರಾದ ನಾವು, ವಿಶ್ವಾಸಿಗಳಾದ ನಾವು, ಕ್ರಿಸ್ತನಲ್ಲಿ ನಂಬಿಕಿಟ್ಟಂಥ ವಿಶ್ವಾಸಿಗಳಾದ ನಾವು ಮುಂದುವರಿಯಬೇಕು, ನಾವು ಮುಂದೆ ಬರಬೇಕು ಎಂಬುದಾಗಿ ನಾನು ಕ್ರಿಸ್ತನಲ್ಲಿ ನಿಮ್ಮನ್ನು ಕೇಳಿಕೊಳ್ತೇನೆ. ಕೊಡುವಂಥದ್ದು ಹೆಚ್ಚಿನ ಭಾಗ್ಯ.
ಕೊಡುವಂಥದ್ದು ಹೆಚ್ಚಿನ ಸಂತೋಷವನ್ನು ನಮಗೆ ತರುವಂಥದ್ದಾಗಿರ್ತೈತೆ. ಕೊಡುವಂಥದ್ದು ಅಂದ ಕೂಡಲೇ ಇಲ್ಲಿ ಪೌಲನು ಹೇಳಿದ, ನೀವು ದುಡಿದು ಬಲವಿಲ್ಲದವರಿಗೆ ಉಪಕಾರ ಮಾಡಬೇಕೆಂಬುದಾಗಿ ಆತನು ಹೇಳ್ತಾ ಬರ್ತಾನೆ. ಅಂದರೆ ದುಡಿಲಿಕ್ಕೆ ಬಲ ಇಲ್ಲದವರಿಗೆ, ಬಡವರಾಗಿದ್ದ ಯಾವುದೋ ಪರಿಸ್ಥಿತಿಗಳು ಅವರನ್ನು ಬಡತನಕ್ಕೆ ತಳ್ಳಿರುವಂಥವಾಗಿರ್ತವೆ, ಅಥವಾ ಬಡತನದಲ್ಲೇ ಅವರು ಹುಟ್ಟಿ ಬೆಳೆದಿರ್ತಾರೆ, ಬಡತನದಿಂದ ಹೊರಗಡೆ ಬರಲಿಕ್ಕೆ ಅವ್ರಿಗೆ ಆಗೋದಿಲ್ಲ, ಅಗತ್ಯಗಳು ಕೊರತೆಗಳು ಇರುವಂಥವರಾಗಿರ್ತಾರೆ. ಅಂಥವರಿಗೆ ನೀವು ದುಡಿದು ಉಪಕಾರ ಮಾಡಬೇಕು ಎಂಬುದಾಗಿ ಪೌಲನು ಹೇಳ್ತಾನೆ. ಇದು ಯೇಸು ಕ್ರಿಸ್ತನು ಮಾದರಿಯನ್ನು ತೋರಿಸಿರುವಂಥ ಆತನಾಗಿದ್ದಾನೆ. ಸತ್ಯವೇದದಲ್ಲಿ, ಹಳೆಯ ಒಡಂಬಡಿಕೆಯಲ್ಲಿ, ಧರ್ಮಶಾಸ್ತ್ರದಲ್ಲಿ ಸಹ ಇಸ್ರಾಯೇಲರಿಗೆ ನಿಮ್ಮಲ್ಲಿ ಬಡವರು ಇಲ್ಲದೇ ಇರುವುದಿಲ್ಲ, ಅವರಿಗೆ ನೀವು ಕೊಡಬೇಕು ಎಂಬುದಾಗಿ ದೇವರ ವಾಕ್ಯ ಬೋಧಿಸುವಂಥದ್ದಾಗಿದೆ. ಯಾರಿಗೆ ಬಡವರಿಗೆ ಯಾರು ಸಹಾಯ ಮಾಡ್ತಾರೋ ಅವರು ಯೆಹೋವನಿಗೆ ಸಾಲ ಕೊಡುವಂಥವರಾಗಿರ್ತಾರೆ ಎಂಬುದಾಗಿ ಸತ್ಯವೇದ ಹೇಳ್ತೈತೆ. ಪ್ರೈಸ್ ಅಲ್ಲ, ಹಲ್ಲೆಲೂಯಾ. ಆದದರಿಂದ ಕೊಡುವಂಥದ್ದು ಮತ್ತು ನಮಗೆ ಕಮ್ಮಿ ಮಾಡುವುದಿಲ್ಲ, ಕೊಡುವಂಥವನಿಗೆ ಕೊರತೆ ಆಗುವುದಿಲ್ಲ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿರ್ತೈತೆ. ವಿಸ್ತಾರವಾಗಿ ಕೊಟ್ಟು ಅಭಿವೃದ್ಧಿಗೆ ಬಂದವರಿದ್ದಾರೆ, ಕೊಡುವಂಥದ್ದನ್ನು ಕೊಡದ ಹಾಗೆ ಇಟ್ಟುಕೊಂಡು ಕೊರತೆಗೆ ಬಂದವರಿದ್ದಾರೆ ಎಂಬುದಾಗಿ ಸಹ ಸತ್ಯವೇದ ಹೇಳುವಂಥದ್ದಾಗಿರ್ತೈತೆ. ಇದರ ಅರ್ಥ, ಕೊಡಬೇಕಾದ ಶಕ್ತಿ ಇದ್ದು ಕೊಡಲಿಕ್ಕೆ ಮನಸ್ಸಿಲ್ಲದೆ ನಾವು ಇಟ್ಟುಕೊಂಡಾಗ ಅದು ನಮಗೆ ಹಿತವನ್ನು ಮಾಡುವುದಿಲ್ಲ, ಕೊರತೆಗೆ ನಾವು ನಡೆಸಲ್ಪಡ್ತೇವೆ ಎಂಬುದನ್ನು ದೇವರ ವಾಕ್ಯ ಹೇಳುವಂಥದ್ದಾಗಿರ್ತೈತೆ. ಆದದರಿಂದ ನಮಗೇನು ನಮ್ಮ ಕೈಯಲ್ಲಿ ದೇವರು ಕೊಟ್ಟಿದ್ದಾನೋ, ಏನು ನಾವು ದುಡಿತಿದ್ದೇವೋ, ನಾವೇನು ಹಣವನ್ನು ನಾವು ಹೊಂದಿಕೊಳ್ತಿದ್ದೇವೋ ಅದು ನಾವು ನೋಡ್ತೇವೆ ನಮ್ಮ ಸಾಮರ್ಥ್ಯದಿಂದ ಉಂಟಾದದ್ದಲ್ಲ, ನಮ್ಮಿಂದ ಉಂಟಾದದ್ದಲ್ಲ. ಅದು ದೇವರು ನಮಗೆ ದುಡಿಯುವುದಕ್ಕೆ, ಸಂಪಾದಿಸುವುದಕ್ಕೆ ಸಾಮರ್ಥ್ಯವನ್ನು ಕೊಟ್ಟವನು ದೇವರೇ ಎಂಬುದಾಗಿ ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯದಲ್ಲಿ ನಾವು ನೋಡುವಂಥವರಾಗಿರ್ತೇವೆ. ಹೀಗಿರುವಾಗ ನಾವು ಇರುವಂಥ ವ್ಯಕ್ತಿಗಳು, ನಾವು ದುಡಿಯುವಂಥ ವ್ಯಕ್ತಿಗಳು, ಸಂಪಾದಿಸುವಂಥ ವ್ಯಕ್ತಿಗಳು, ನಾವು ಬಲವಿಲ್ಲದವರಿಗೆ ಉಪಕಾರ ಮಾಡುವಂಥದ್ದನ್ನು ನಾವು ಅಭ್ಯಾಸ ಮಾಡಿಕೊಳ್ಳಬೇಕು. ಇದು ನಮಗೆ ಸಂತೋಷವನ್ನು ತರ್ತೈತೆ, ಅದು ನಮ್ಮ ಜೀವನದಲ್ಲಿ ಭಾಗ್ಯವನ್ನು ಉಂಟು ಮಾಡುವಂಥದ್ದಾಗಿರ್ತೈತೆ. ಅನೇಕರನ್ನು ಕೊರತೆಯಿಂದ ಬಿಡಿಸಿ ಅವರು ದೈವ ಸ್ತೋತ್ರ ಮಾಡುವಂಥದ್ದಾಗಿರ್ತೈತೆ. ಅವರು ದೈವ ಸ್ತೋತ್ರ ಮಾಡುವಾಗ ದೇವರ ಮತ್ತು ಒಂದು ಫೇವರ್, ದೇವರ ಆಶೀರ್ವಾದ ನಮ್ಮ ಜೀವನದಲ್ಲಿ ಉಂಟಾಗುವಂಥದ್ದಾಗಿರ್ತೈತೆ. ಆದದ್ರಿಂದ ಈ ಕ್ರಿಸ್ಮಸ್ ಅಲ್ಲಿ ಕೆಲವರಿಗೆ ಹಬ್ಬ ಆಚರಿಸಲಿಕ್ಕೂ ಹಣ ಇರುವುದಿಲ್ಲ, ಬಟ್ಟೆಯನ್ನು ತಕ್ಕೊಳ್ಳಿಕ್ಕೂ ಹಣ ಇರುವುದಿಲ್ಲ, ಒಳ್ಳೆ ಅಡಿಗೆ ಮಾಡಿ ಊಟ ಮಾಡುವುದಕ್ಕೂ ಅವರಿಗೆ ಹಣ ಇರುವುದಿಲ್ಲ. ಅಂಥ ಕೊರತೆಯಲ್ಲಿ ಅನೇಕರು ಇರ್ತಾರೆ. ಕೆಲವರು ಸಾಲದಲ್ಲಿ, ಕೆಲವರು ಅನಾರೋಗ್ಯದಲ್ಲಿ ಇರುವಂಥವರಾಗಿರ್ತಾರೆ. ಅವರ ಈವನ್ ಆರೋಗ್ಯ ಹೊಂದಿಕೊಳ್ಳಿಕ್ಕೆ, ವೈದ್ಯ ಮಾಡಿಕೊಳ್ಳಿಕ್ಕೆ ಸಹ ಅವರ ಹತ್ರ ಹಣಕಾಸಿರುವುದಿಲ್ಲ. ಈ ರೀತಿ ಪರಿಸ್ಥಿತಿಯಲ್ಲಿ ಹೋಗುವಂಥ ಬಡವರನ್ನು, ಬಲಹೀನರನ್ನು, ಬಲವಿಲ್ಲದವರನ್ನು ನೀವು ಕಾಣುವಾಗ ದಯಮಾಡಿ ನಾನು ಹೇಳ್ತೇನೆ, ದೇವರಿಂದ ಎಲ್ಲವನ್ನೂ ಹುದುವಾಗಿ ಹೊಂದಿಕೊಂಡಂಥ ನಾವು ಅದೇ ಕ್ರಿಸ್ತ ಯೇಸುವಿನ ಮನಸ್ಸನ್ನು ಹೊಂದಿಕೊಂಡವರಾಗಿ ಇನ್ನೊಬ್ಬರಿಗೆ ನಾವು ಕೊಡುವವರಾಗಿ ಅವರಿಗೆ ಆಶೀರ್ವಾದವಾಗಿರೋಣ, ದೇವರಿಗೆ ಮಹಿಮೆ ತರೋಣ. ನಿಮ್ಮ ಜೀವಿತಕ್ಕೆ, ನಮ್ಮ ಜೀವಿತಕ್ಕೆ ನಾವುಗಳೇ ಒಂದು ಆಶೀರ್ವಾದವಾಗಿ ಇರೋಣ ಎಂಬುದಾಗಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು ಸಂಗತಿ, ಕೊಡುವಂಥದ್ದಂದರೆ ಹಣ ಅಷ್ಟಕ್ಕೆ ಮಾತ್ರ ನಾವು ಸೀಮಿತವಾಗ್ತೇವೆ. ಹಣ ಕೊಟ್ಟರೆ ಆಯಿತು ಅಂತೇಳಿ ಅಲ್ಲ, ಹಣವನ್ನು ಕೊಡಬೇಕು. ನಾವು ನೋಡ್ತೇವೆ, ಕೊಡುವಂಥದ್ದೆಂಬುದಾಗಿ ಬರುವಾಗ ಪ್ರೀತಿಯನ್ನು ನಾವು ಕೊಡುವಂಥವರಾಗಿರಬೇಕು. ಪ್ರೀತಿಯ ಅನುಭವವಿಲ್ಲದೆ, ಪ್ರೀತಿಸುವಂಥವರು ಇಲ್ಲದೆ, ಪ್ರೀತಿಯನ್ನು ಹೊಂದದೇ ಇರುವಂಥ ಎಷ್ಟೋ ವ್ಯಕ್ತಿಗಳು ಸಮಾಜದಲ್ಲಿ ಇರುವಂಥವರಾಗಿರ್ತಾರೆ. ನಮ್ಮ ಸಭೆಗಳಲ್ಲೇ ಇರುವಂಥವರಾಗಿರ್ತಾರೆ, ನಮ್ಮ ಕುಟುಂಬಗಳಲ್ಲೇ ಇರುವಂಥವರಾಗಿರ್ತಾರೆ, ನಮ್ಮ ನೆರೆಕೆರೆಯಲ್ಲೇ ಇರುವಂಥವರಾಗಿರ್ತಾರೆ. ಇಂಥ ಜನರನ್ನು ನಾವೇನು ಮಾಡಬೇಕಂದ್ರೆ, ನಾವು ದೇವರ ಪ್ರೀತಿಯನ್ನು ನಾವು ಹೊಂದಿದ್ದೇವೆ ಅಲ್ವಾ? ದೇವರು ನಮ್ಮನ್ನು ಪ್ರೀತಿ ಮಾಡಿದ್ದಾನೆ, ಮೊದಲು ಆತನ ನಮ್ಮನ್ನು ಪ್ರೀತಿ ಮಾಡಿದನು ಎಂಬುದಾಗಿ ದೇವರ ವಾಕ್ಯ ಹೇಳ್ತೈತೆ. ದೇವರ ಪ್ರೀತಿ ಪವಿತ್ರಾತ್ಮನ ಮೂಲಕ ನಮ್ಮ ಹೃದಯದಲ್ಲಿ ಧಾರಾಳವಾಗಿ ಸುರಿಸಲ್ಪಟ್ಟಿದೆ. ಅಂದರೆ ದೇವರು ಪ್ರೀತಿಸಿದ್ದಾನೆ, ಪ್ರೀತಿಯನ್ನು ನಾವು ಹೊಂದಿದ್ದೇವೆ ಎಂಬುದಾಗಿ ಸತ್ಯವೇದ ಹೇಳ್ತೈತೆ. ಪ್ರೀತಿಯನ್ನು ಪಡೆದಂಥ ನಾವು ಲೋಕಕ್ಕೆ ಪ್ರೀತಿಯನ್ನು ಕೊಡುವಂಥವರಾಗಿರಬೇಕು. ಕುಗ್ಗಿ ಹೋದವರಿಗೆ, ಜಜ್ಜಲ್ಪಟ್ಟವರಿಗೆ, ತಿರಸ್ಕರಿಸಲ್ಪಟ್ಟವರಿಗೆ, ನಿಂದಿಸಲ್ಪಟ್ಟವರಿಗೆ, ತೃಣೀಕರಿಸಲ್ಪಟ್ಟವರಿಗೆ, ತಳ್ಳಲ್ಪಟ್ಟವರಿಗೆ, ಪ್ರೈಸ್ ದಿ ಲಾರ್ಡ್, ಅನಾಥರಿಗೆ, ವಂಚಿಸಲ್ಪಟ್ಟವರಿಗೆ ಮತ್ತು ಇಂಥ ವ್ಯಕ್ತಿಗಳಿಗೆ ನಾವು ಪ್ರೀತಿಯನ್ನು ಕೊಡುವಂಥದ್ದನ್ನು ಅದು ನಾವು ಅರ್ಥ ಮಾಡಿಕೊಳ್ಬೇಕು. ದೇವರು ನಮಗೂ ಪ್ರೀತಿ ಕೊಟ್ಟಿದ್ದಾನೆ, ನಾವು ಸಹ ಜನರನ್ನು ಪ್ರೀತಿಸುವಂಥವರಾಗಿರಬೇಕು. ದೇವರ ವಾಕ್ಯ ಹೇಳ್ತೈತೆ, ನೀವು ಒಬ್ಬರನ್ನೊಬ್ಬರು ಅಣ್ಣ ತಮ್ಮಂದಿರಂತೆ ಪ್ರೀತಿಸಿರಿ ಎಂಬುದಾಗಿ ರೋಮ ಪತ್ರಿಕೆ 12ನೇ ಅಧ್ಯಾಯ 9-10 ವಚನಗಳಲ್ಲಿ ನಾವು ನೋಡುವಂಥವರಾಗಿರ್ತಾರೆ. ಒಬ್ಬರನ್ನೊಬ್ಬರು ಘನಪಡಿಸುವುದರಲ್ಲಿ ನೀವು ಮುಂದಾಗಿರ್ರಿ ಎಂಬುದಾಗಿ, ಒಬ್ಬರನ್ನೊಬ್ಬರು ಗೌರವಿಸುವುದರಲ್ಲಿ ಮುಂದಾಗಿರ್ರಿ ಎಂಬುದಾಗಿ, ಒಬ್ಬರನ್ನೊಬ್ಬರು ಪ್ರೀತಿಸುವಂಥವರು ನೀವು ಆಗಿರ್ರಿ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್.
ನಾವು ಪ್ರೀತಿಯನ್ನು ಕೊಡುವಂಥವರಾಗಿರೋಣ, ಗೌರವವನ್ನು ಕೊಡುವಂಥ ನಾವೇನು ಯೇಸುಸ್ವಾಮಿ ಹೇಳ್ತಾರೆ, ಒಬ್ಬರು ನಿಮಗೆ ಏನು ಮಾಡಬೇಕೆಂಬುದಾಗಿ ನೀವು ಅಪೇಕ್ಷಿಸ್ತೀರೋ ನೀವು ಅವರಿಗೆ ಅದನ್ನು ಮಾಡಿರಿ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಜನ ನಮ್ಮನ್ನು ಏನು ಮಾಡಬೇಕಂತ ಪ್ರೀತಿಸಬೇಕಂತ ಅಪೇಕ್ಷಿಸ್ತೇವೆ, ನಮ್ಮನ್ನು ಕ್ಷಮಿಸಬೇಕಂತ. ನಾವು ತಪ್ಪು ಮಾಡಿದರೆ ಅದನ್ನು ದೊಡ್ಡದು ಮಾಡಬಾರ್ದು, ಕ್ಷಮಿಸಿ ಬಿಟ್ಟು ಬಿಡಬೇಕು, ಅದನ್ನು ಅವರು ನೆಗ್ಲೆಕ್ಟ್ ಮಾಡಿಬಿಡಬೇಕು, ಅದನ್ನು ಮರ್ತು ಬಿಡಬೇಕು ಅಂತ ಅಪೇಕ್ಷಿಸ್ತೇವಲ್ವಾ? ಹಾಗಾದರೆ ನಾವು ಸಹ ತಪ್ಪು ಮಾಡಿದವರನ್ನು, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿ ಬಿಟ್ಟು ಬಿಡಬೇಕು, ಅದರ ವಿಷಯದಲ್ಲಿ ಬಿಟ್ಟು ಬಿಡಬೇಕು, ಅದರ ವಿಷಯದಲ್ಲಿ ನೆಗ್ಲೆಕ್ಟ್ ಮಾಡಿಬಿಡಬೇಕು. ಅದನ್ನು ಅಂಗಿಸ್ತಾ ನಾವು ಕೂತ್ಕೊಳ್ಬಾರ್ದು, ಅದನ್ನು ನಾವು ಕ್ಷಮಿಸುವಂಥವರು ನಾವಾಗಿರಬೇಕು. ಪ್ರೈಸ್ ದಿ ಲಾರ್ಡ್. ದೇವರು ನಮಗೆ ಕ್ಷಮ ಕೊಟ್ಟಿದ್ದಾನೆ, ನಾವು ಲೋಕಕ್ಕೆ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವವರಾಗಿರಬೇಕು. ದೇವರು ನಮಗೆ ಪ್ರೀತಿ ಕೊಟ್ಟಿದ್ದಾನೆ, ನಾವು ಪ್ರೀತಿ ಹೊಂದಬೇಕಾದವರಿಗೆ, ಪ್ರೀತಿಯನ್ನು ಈ ಲೋಕದಲ್ಲಿ ಹೊಂದದವರು ಅನೇಕರಿದ್ದಾರೆ, ಅವರನ್ನು ನಾವು ಪ್ರೀತಿಸುವಂಥವರಾಗಿರಬೇಕು. ಬಡವರನ್ನು ಪ್ರೀತಿಸಿರಿ, ಈ ಲೋಕದಲ್ಲಿ ಹಿಂದುಳಿದಂಥ ವ್ಯಕ್ತಿಗಳನ್ನು ನೀವು ಪ್ರೀತಿಸುವವರಾಗಿರಿ. ಖಂಡಿತವಾಗಿ ನೀವು ಹೆಚ್ಚಿನ ಭಾಗ್ಯವಂತರು ನೀವು ಆಗುವಂಥವರಾಗಿರ್ತೀರಿ ಎಂಬುದಾಗಿ ಹೇಳಿಕೆ ನಾನು ಇಷ್ಟಪಡ್ತೇನೆ. ಕ್ಷಮಿಸಿರಿ, ಕ್ಷಮೆಯನ್ನು ಕೊಡುವಂಥವರಾಗಿರ್ರಿ. ಹಲ್ಲೆಲೂಯಾ. ಆತ ನಮ್ಮನ್ನು ಕ್ಷಮಿಸಿದ್ದಾನಲ್ಲ ಎಂಬುದಾಗಿ ಸತ್ಯವೇದ ಎಫೆಸಿ ಪತ್ರಿಕೆ 4ನೇ ಅಧ್ಯಾಯ ಕಡೆ ಭಾಗದಲ್ಲಿ 5ನೇ ಅಧ್ಯಾಯ 1ನೇ ವಚನದಲ್ಲಿ ಆತ ನಮ್ಮನ್ನು ಕ್ಷಮಿಸಿದ್ದಾನಲ್ಲ, ಆದ್ದರಿಂದ ನೀವು ಕ್ಷಮಿಸಿರಿ ಎಂಬುದಾಗಿ. ಅವ್ರು ನಮಗೇನು ತಪ್ಪು ಮಾಡಿ ದೇವರು ನಮ್ಮನ್ನು ಕ್ಷಮಿಸಿದ್ದಾನೆ, ಅದಕ್ಕೆ ನಾವು ಎಲ್ಲರೂ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವವರಾಗಿರೋಣ. ದೇವರ ವಾಕ್ಯ ಹೇಳ್ತೈತೆ, ಒಬ್ರನ್ನೊಬ್ಬರು ನೀವು ತಿರಸ್ಕರಿಸಿಕೊಳ್ಬೇಡ್ರಿ, ನಿಂದಿಸ್ಕೊಳ್ಬೇಡ್ರಿ, ಒಬ್ರಿಗೊಬ್ಬರು ಗೌರವಿಸಿಕೊಳ್ಳಿರಿ, ಮರ್ಯಾದೆ ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರ್ರಿ ಎಂಬುದಾಗಿ. ಜನರು ನಮ್ಮನ್ನು ಗೌರವಿಸಬೇಕಂತ ಇಷ್ಟಪಡ್ತೇವಲ್ವ? ಹಾಗಾದರೆ ನಾವು ಸಹ ಎಲ್ಲರನ್ನು ಗೌರವಿಸುವುದಕ್ಕೆ ನಾವು ಮುಂದಾಗಬೇಕು. ಕೆಲವರಿಗೆ ಗೌರವ ಅನುಭವವೇ ಇರುವುದಿಲ್ಲ, ಸಮಾಜದಲ್ಲಿ ಯಾರೂ ಅವರನ್ನು ಗೌರವಿಸುವವರೇ ಆಗಿರುವುದಿಲ್ಲ. ದಯಮಾಡಿ ನಿಮ್ಮ ಪ್ರೀತಿಯಿಂದ, ನಿಮ್ಮ ಒಳ್ಳೆಯ ಮಾತುಗಳಿಂದ, ಒಳ್ಳೆಯ ಮನೋಭಾವನೆಯಿಂದ ಅವರನ್ನು ಗೌರವಿಸಿರಿ. ದೇವರ ವಾಕ್ಯ ಹೇಳ್ತೈತೆ, ಅದು ಹೆಚ್ಚಿನ ಭಾಗ್ಯವಾಗಿರ್ತೈತೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಅಷ್ಟು ಮಾತ್ರವಲ್ಲ, ನಾವು ಗೌರವಿಸುವಂಥವರು ಅವರಾಗಿರಬೇಕು, ಮರ್ಯಾದೆ ತೋರಿಸುವಂಥವರು ನಾವು ಆಗಿರಬೇಕು ಎಂಬುದಾಗಿ ಸತ್ಯವೇದ ಹೇಳ್ತೈತೆ. ಎಫೆಸಿ ಪತ್ರಿಕೆ 4ನೇ ಅಧ್ಯಾಯ ಕಡೆ ವಚನದಲ್ಲಿ ನಾವು ನೋಡುವಾಗ, ನೀವು ಕರುಣೆ ಉಳ್ಳವರಾಗಿರ್ರಿ, ಉಪಕಾರಿಗಳಾಗಿರ್ರಿ ಎಂಬುದಾಗಿ ಸತ್ಯವೇದ ಹೇಳ್ತೈತೆ. ನಾವು ಮತ್ತು ಯೇಸುಸ್ವಾಮಿ ಪರ್ವತ ಪ್ರಸಂಗದಲ್ಲಿ ಸಹ 5ನೇ ಅಧ್ಯಾಯದಲ್ಲಿ ಆತನು ಹೇಳ್ತಾನೆ, ಕರುಣೆ ಉಳ್ಳವರು ಧನ್ಯರು, ಅವರು ಕರುಣೆಯನ್ನು ಹೊಂದುವರು ಎಂಬುದಾಗಿ. ಕನಿಕರ ಉಳ್ಳವರು ಧನ್ಯರು, ಅವರು ಕನಿಕರವನ್ನು ಹೊಂದುವರು ಎಂಬುದಾಗಿ. ನಾವು ಏನು ಬಿತ್ತುತ್ತೇವೋ ಅದು ಕೊಯ್ಯುತ್ತೇವೆ ಎಂಬುದಾಗಿ ಸತ್ಯವೇದ ಹೇಳ್ತೇವೆ. ಪ್ರೈಸ್ ದಿ ಲಾರ್ಡ್. ನಾವು ಎಲ್ಲರೂ ನಮ್ಮನ್ನು ಕರುಣಿಸಬೇಕಂತ ಅಂದುಕೊಳ್ತೇವಲ್ವ, ನಾವು ಅದನ್ನೇ ಇನ್ನೊಬ್ಬರಿಗೆ ನಾವು ಮಾಡಬೇಕು ಎಂಬುದಾಗಿ ಸತ್ಯವೇದ ಹೇಳ್ತದೆ. ಕರುಣಿಸಿರಿ, ಕನಿಕರದಿಂದ ನಾವು ಮುಂದೆ ಹೋಗೋಣ. ಇದು ಒಂದು ಕೊಡುವಂಥ ಸಂಗತಿ. ಕನಿಕರವನ್ನು ಕೊಡೋಣ, ಕರುಣೆಯನ್ನು ಕೊಡೋಣ, ಗೌರವವನ್ನು ಕೊಡೋಣ, ಪ್ರೀತಿಯನ್ನು ಕೊಡೋಣ, ಕ್ಷಮೆಯನ್ನು ಕೊಡೋಣ. ಪ್ರೈಸ್ ದಿ ಲಾರ್ಡ್. ಅವರ ಅಗತ್ಯಗಳಲ್ಲೂ ಕೊರತೆಗಳಲ್ಲಿರುವಂಥದ್ದಾದರೆ ಅವರಿಗೆ ಬೇಕಾದ ಸಹಾಯವನ್ನು ನಾವು ಮಾಡೋಣ, ಅವರಿಗೆ ಉಪಕಾರವನ್ನು ಮಾಡೋಣ. ಸತ್ಯವೇದ ಹೇಳ್ತೈತೆ, ಪೇತ್ರನು ಬರೆದಂಥ 1ನೇ ಪತ್ರಿಕೆ 3ನೇ ಅಧ್ಯಾಯ 9ರಿಂದ ಕೆಲವು ವಚನಗಳು 11-12 ವಚನಗಳ ತನಕ ನಾವು ಓದುತ್ತಾ ಬರುವಾಗ ಅಲ್ಲಿ ನಾವು ನೋಡ್ತೇವೆ, ಅಪಕಾರಕ್ಕೆ ಅಪಕಾರವನ್ನು ಮಾಡದೆ, ನಿಂದೆಗೆ ಪ್ರತಿ ನಿಂದೆಯನ್ನು ಮಾಡದೆ ನೀವು ಅವರನ್ನು ಆಶೀರ್ವದಿಸಿರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅವರು ನಮ್ಗೆ ಅಪಕಾರ ಮಾಡ್ತಿದ್ದಾರಾ? ಅಪಕಾರ ಮಾಡಬೇಡ, ಅವರಿಗೆ ಉಪಕಾರ ಮಾಡು ಎಂಬುದಾಗಿ ಸತ್ಯವೇದದಲ್ಲಿ ಪವಿತ್ರಾತ್ಮನು ಅನೇಕ ಸಾರಿ ಜೀವ ಮಾರ್ಗದ ವಚನಗಳನ್ನು ಆತನು ಬರೆಸಿರುವಂಥ ಆತನಾಗಿದ್ದಾನೆ. ನಮ್ಗೆ ಅಪಕಾರ ಮಾಡಿದವರಿಗೆ ಅವರು ಮಾಡಿದಾಗೆ ನಾನು ಮಾಡ್ತೇನೆ ಅಂತೇಳಿ ನಮಗೊಂದು ಮನೋಭಾವ ಇರ್ತದೆ. ಇಲ್ಲ, ನಾವು ಹಾಗೆ ಮಾಡಬಾರ್ದು. ಕ್ರಿಸ್ಮಸ್ ಬಂದಿದೆ, ದೇವರು ನಮಗೆ ಕ್ರಿಸ್ತನ್ ತನ್ನ ಮಗನನ್ನು ಕೊಟ್ಟಿದ್ದಾನೆ, ಮಗನಲ್ಲಿ ನಿತ್ಯ ಜೀವ ಕೊಟ್ಟಿದ್ದಾನೆ, ರಕ್ಷಣೆ ಕೊಟ್ಟಿದ್ದಾನೆ, ಜಯ ಜೀವಿತವನ್ನು ಕೊಟ್ಟಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಆದ್ದರಿಂದ ನಾವು ಸಹ ಕೊಡುವಂಥವರಾಗಿರೋಣ. ಯಾಕಂದರೆ ತೆಗೆದುಕೊಳ್ಳುವುದಕ್ಕಿಂತ ಕೊಡುವಂಥದ್ದು ಅತಿ ಶ್ರೇಷ್ಠ ಭಾಗ್ಯ, ಹೆಚ್ಚಿನ ಭಾಗ್ಯ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ಅದು ಧನ್ಯಕರವಾದದ್ದು ಎಂಬುದಾಗಿ. ಅದಕ್ಕೆ ಜನ ನಮ್ಗೆ ಅಪಕಾರ ಮಾಡ್ತಾರಾ? ನಾವು ಉಪಕಾರ ಮಾಡೋಣ. ಯಾಕಂದರೆ ದೇವರು ನಮ್ಗೆ ಉಪಕಾರ ಮಾಡಿದ್ದಾನೆ. ಜನರ ಅಪಕಾರಗಳು ನಮಗೆ ತಾಗದ ಹಾಗೆ ದೇವರು ನಮ್ಮನ್ನು ಕ್ರಿಸ್ತನಲ್ಲಿ ಆಶೀರ್ವಾದ ಮಾಡಿದ್ದಾನೆ. ಆದ್ದರಿಂದ ಅಪಕಾರ ಮಾಡಿದವರಿಗೂ ಸಹ ಹಾಗೂ ಎಲ್ಲರಿಗೂ ಉಪಕಾರ ಮಾಡೋಣ. ಅಂದರೆ ಅವರಿಗೆ ಹಿತವನ್ನು ನಾವು ಮಾಡೋಣ. ಹಿತ ಬಯಸುವಂಥದ್ದು ಮಾತ್ರ, ಹಿತವನ್ನು ಬಯಸೋಣ, ಹಿತವನ್ನು ನಾವು ಮಾಡೋಣ, ಉಪಕಾರವನ್ನು ಮಾಡೋಣ. ನಮ್ಮ ಕೈಲಾದ ಸಹಾಯ ಏನು ಅವ್ರಿಗೆ ಅಗತ್ಯವಾಗಿರ್ತೈತೋ, ಅವರು ನಮ್ಮನ್ನು ಕೇಳಿಕೊಂಡಾಗ ಅಥವಾ ನಮಗೆ ಕಂಡಾಗ ಅವರ ಅಗತ್ಯಗಳು ನಾವು ಅದನ್ನು ಪೂರೈಸುವುದಕ್ಕೆ ಮುಂದೆ ಆಗೋಣ. ಖಂಡಿತವಾಗಿ
ಅದು ನಿನ್ನ ಹೆಚ್ಚಿನ ಭಾಗ್ಯದಲ್ಲಿ ನಜಿಸುವಂಥದ್ದು ಆಗಿರ್ತೈತೆ. ಪ್ರೈಸ್ ದಿ ಲಾರ್ಡ್. ನಿಂದೆಗೆ ನಿಂದೆಯನ್ನು ಮಾಡಬೇಡ, ಅವರನ್ನು ಆಶೀರ್ವದಿಸು. ಅವರು ನಿನ್ನನ್ನು ಬೈತಾರ, ನಿಂದಿಸ್ತಾರ, ತಪ್ಪು ಹೋರಿಸ್ತಾರ, ಅನೇಕ ಸಾರಿ ಸೈತಾನ ನಮ್ಮನ್ನು ಪ್ರೇರೇಪಣೆ ಮಾಡ್ತಾನೆ ಅವರು ಮಾಡಿದಂಗೆ ಮಾಡಬೇಕೆಂಬುದಾಗಿ. ಬೇಸರದಲ್ಲಿ ದುಃಖದಲ್ಲಿ ನಾವು ಮಾಡಲಿಕ್ಕೆ ಮುಂದಾಗಿ ಬಿಡ್ತೇವೆ, ಬಟ್ ಅದು ನಮಗೆ ಹಿತವನ್ನು ತರುವುದಿಲ್ಲ. ದೇವರ ವಾಕ್ಯ ನಮಗೆ ಮೇಲನ್ನು ಹೊಂದುವಂಥ ಮಾರ್ಗವನ್ನು ತೋರಿಸುವಂಥದ್ದಾಗಿದೆ. ನಮಗೆ ನಿಂದೆ ಮಾಡಿದವರನ್ನು, ತಪ್ಪು ಹೊರಿಸಿದವರನ್ನು ನಾವು ಅವರಿಗೆ ನಿಂದೆಗೆ ನಿಂದೆ ಮಾಡದೆ ಅವ್ರಿಗೆ ಉಪಕಾರವನ್ನು, ಅವರನ್ನು ಆಶೀರ್ವಾದ ಮಾಡೋಣ, ಅವರನ್ನು ಆಶೀರ್ವಾದ ಮಾಡೋಣ. ಪ್ರೀತಿಯಿಂದ ಆಶೀರ್ವದಿಸು, ಕ್ಷಮೆಯಿಂದ ಆಶೀರ್ವದಿಸು, ಉಪಕಾರ ಮಾಡುವುದರಿಂದ ಅವರನ್ನು ಗೌರವಿಸುವುದರಿಂದ ನಾವು ಅವರನ್ನು ಆಶೀರ್ವಾದ ಮಾಡೋಣ. ಪ್ರೈಸ್ ದಿ ಲಾರ್ಡ್. ಈ ಕ್ರಿಸ್ಮಸ್ಸಲ್ಲಿ ಪವಿತ್ರಾತ್ಮ ದೇವರು ಇಂಥ ಕ್ರಿಸ್ತನ ಮನಸ್ಸಿನಿಂದ ನಮ್ಮನ್ನು ತುಂಬಿ ನಗಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಸಂತೈಸುವಿಕೆಯನ್ನು ಕೊಡಿರಿ, ಆದರಣೆಯನ್ನು ಕೊಡಿರಿ, ಧೈರ್ಯವನ್ನು ಕೊಡಿರಿ ಜನಕ್ಕೆ. ಅವರನ್ನು ಸಂತೈಸುವ ನುಡಿಗಳನ್ನು ಮಾತಾಡಿರಿ, ಅವರನ್ನು ಬಲಪಡಿಸುವ ಮಾತುಗಳನ್ನು ಮಾತಾಡಿರಿ. ಕುಗ್ಗಿಸಲಿಕ್ಕೆ ಹೋಗಬೇಡ್ರಿ, ಅವರನ್ನಿನ್ನೂ ಕೆಳಗೆ ಹಾಕಲಿಕ್ಕೆ ಹೋಗಬೇಡ್ರಿ. ಅವರನ್ನು ಪ್ರೀತಿಸಿರಿ, ಅವರನ್ನು ಸಂತೈಸಿರಿ. ದೇವರ ವಾಕ್ಯ ನನ್ನ ಜನರನ್ನು ಸಂತೈಸಿರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತೈತೆ. ಆದರಿಸಿರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತೈತೆ. ಕುಗ್ಗಿದವರು, ಬಳಲಿದವರು, ಬಲಹೀನರಿದ್ದಾರೆ ಸಮಾಜದಲ್ಲಿ, ನಮ್ಮ ಸುತ್ತಲಿದ್ದಾರೆ, ನಮ್ಮ ಸಭೆಗಳಲ್ಲಿದ್ದಾರೆ. ಅವರು ಹಿತ ನುಡಿಗಳನ್ನು ಮಾತಾಡಿರಿ, ಸಮಾಧಾನದ ಮಾತುಗಳನ್ನಾಡಿರಿ, ಅವರನ್ನು ಧೈರ್ಯಪಡಿಸಿರಿ, ಅವರನ್ನು ಬಲಪಡಿಸಿರಿ. ಅದು ವಾಕ್ಯದಿಂದಲೂ ಬಲಪಡಿಸಬಹುದು, ನಿನ್ನ ಪ್ರೀತಿಯಿಂದಲೂ ಬಲಪಡಿಸಬಹುದು. ನಿನ್ನ ಸಪೋರ್ಟ್ ನಾವಿದ್ದೇವೆ ಅನ್ನೋದು ಹೇಳಿ ಮತ್ತು ತೋರಿಸುವುದರ ಮೂಲಕ ಅವರನ್ನು ಸಂತೈಸಬಹುದು. ಈ ರೀತಿ ನೀವು ಸಂತೈಸಿರಿ ಎಂಬುದಾಗಿ. ಹೇಗೂ ಸಹ ಕ್ರಿಸ್ಮಸ್ ಅಂದರೆ ದೇವರ ವರ, ಹೇಳಲ ಶಕ್ಯವಾದ ದೇವರ ವರ ಯೇಸು ಕ್ರಿಸ್ತನಾಗಿದ್ದಾನೆ. ದೇವರು ತನ್ನ ಒಬ್ಬನೇ ಮಗನನ್ನು ನಮಗೆ ಕೊಟ್ಟಿದ್ದಾನೆ. ಆತನು ಕೊಡಲ್ಪಟ್ಟದರಿಂದ ನಾವಿವತ್ತು ರಕ್ಷಣೆ ಹೊಂದಿ ನಾಶನದಿಂದ ತಪ್ಪಿಸಲ್ಪಟ್ಟವರಾಗಿದ್ದೇವೆ. ದೇವರ ಅತಿಶಯವಾದ ಜೀವವನ್ನು, ಆಶೀರ್ವಾದವನ್ನು ನಾವು ಪಡೆದವರಾಗಿದ್ದೇವೆ. ಹಾಗಾದರೆ ನಾವು ಕೊಡುವುದಕ್ಕೆ ನಾವು ಬದ್ಧರಾಗಿದ್ದೇವೆ. ಮೊದಲಾತನು ಪ್ರೀತಿ ಮಾಡಿದ್ದಾನೆ, ಅದಕ್ಕೆ ನಾವು ಪ್ರೀತಿಸುವುದಕ್ಕೆ ಬದ್ಧರಾಗಿದ್ದೇವೆ ಎಂಬುದಾಗಿ ಸತ್ಯವೇದ ಹೇಳ್ತೈತೆ. ಆದದರಿಂದ ಪ್ರಿಯ ದೇವರ ಮಕ್ಕಳೇ, ಈ ಕ್ರಿಸ್ಮಸ್ ಸೀಸನಲ್ಲಿ ನೀವು ಎಲ್ಲ ರೀತಿಯಲ್ಲಿ ಕೊಡುವುದಕ್ಕೆ ಏನು ನಿನ್ನ ಹತ್ರ ಉಂಟು, ಏನು ಕೊಡುವುದಕ್ಕೆ ನಿನಗೆ ಸಾಧ್ಯವಾಗ್ತಿತ್ತು, ಕೊಡಲಿಕ್ಕೆ ಪ್ರಾರಂಭಿಸು. ಅದು ಹೆಚ್ಚಿನ ಭಾಗ್ಯ. ಇದು ನಿನ್ನನ್ನು ಹೆಚ್ಚಿನ ಆಶೀರ್ವಾದದಲ್ಲಿ, ಭಾಗ್ಯದಲ್ಲಿ ನಗಿಸುವಂಥದ್ದಾಗಿರ್ತೈತೆ. ದೇವರು ಇದಕ್ಕೆ ಮೆಚ್ಚುವಾತನಾಗಿರ್ತಾನೆ. ನಿಮ್ಮ ಮೂಲಕ ಅನೇಕರು ಆಶೀರ್ವದಿಸಲ್ಪಡ್ತಾರೆ. ದೇವರ ವಾಗ್ದಾನ, ದೇವರ ಚಿತ್ತ ನಿಮ್ಮಲ್ಲಿ ನೆರವೇರ್ತೈತೆ. ನೀವು ಆಶೀರ್ವಾದ ನಿಧಿಗಳಾಗಿರುವಿರಿ ಎಂಬುದಾಗಿ ಈ ಕ್ರಿಸ್ಮಸ್ ನಮಗೆ ತಂದ ಸಂತೋಷ ಎಲ್ಲರ ಹೃದಯದಲ್ಲಿ ತರುವ ಹಾಗೆ ಅವರಿಗೆ ಆಶೀರ್ವಾದ ನಿಧಿಗಳಾಗೋಣ. ಕೊಡುವುದರ ಮೂಲಕ ಅವ್ರಿಗೆ ಏನು ಕೊರತೆ ಇದೆಯೋ ಅದು ನಿನ್ನಲ್ಲಿ ದೇವರು ಕೊಟ್ಟಿರುವಂಥದ್ದಾದರೆ ಅದು ನೀನು ಕೊಡಲಿಕ್ಕೆ ಮುಂದಾಗು. ದೇವರು ನಿನ್ನನ್ನು ಮೆಚ್ಚುತ್ತಾನೆ. ನೀನು ಖಂಡಿತವಾಗಿ ದೇವರ ಆಶೀರ್ವಾದದಲ್ಲಿ ನಗಿಸಲ್ಪಡುವ ವ್ಯಕ್ತಿಯಾಗಿರ್ತೀಯ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಮಿ, ಈ ಸಂದರ್ಭಕ್ಕಾಗಿ ಸ್ತೋತ್ರ, ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. ಕ್ರಿಸ್ಮಸ್ ಅಂದರೆ ದೇವರ ವರ. ನಿನ್ನ ವರವನ್ನು ನಾವು ಹೊಂದಿದ್ದೇವೆ. ಕರ್ತನಾದ ಯೇಸು ನೀನು ನಮಗೆ ಕೊಟ್ಟಿರುವ ಹೇಳಲ ಶಕ್ಯವಾದ ವರವಾಗಿದ್ದಾನೆ. ಆತನಲ್ಲಿ ಕೊಡಲ್ಪಟ್ಟ ಎಲ್ಲ ಸುವರಗಳಿಗಾಗಿ ನಿಮಗೆ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ನೀನು ವರಗಳ ದಾತ, ವರಗಳನ್ನು ಕೊಟ್ಟು ನಮ್ಮನ್ನು ಆನಂದಪಡಿಸಿರುವಂಥ ಆತನಾಗಿದ್ದಿ. ಹಾಗೆ ನಿನ್ನ ವಾಕ್ಯ ಹೇಳ್ತೈತೆ, ನೀವು ಸಹ ಕೊಡುವವರಾಗಿರ್ರಿ, ನೀವು ಕೊಡುವವರಾಗಿರ್ತೀರಿ. ತೆಗೆದುಕೊಳ್ಳುವುದಕ್ಕಿಂತ ಕೊಡುವಂಥದ್ದು ಹೆಚ್ಚಿನ ಭಾಗ್ಯ ಎಂಬುದಾಗಿ. ಈಗ ನಾವೇನು ಕೊಡ್ಲಿಕ್ಕಾಗ್ತೈತೋ ನಾವು ಕರ್ತನೆ ನಿನ್ನ ವಾಕ್ಯದಿಂದ ನಾವು ನೋಡಿದ್ದೇವೆ ಸ್ವಾಮಿ. ಬಲವಿಲ್ಲದವರಿಗೆ, ದುಡಿಲಿಕ್ಕೆ ಬಲ ಇಲ್ಲದವರಿಗೆ, ಬಡವರಿಗೆ, ಕೊರತೆಯಲ್ಲಿದ್ದವರಿಗೆ, ಅನಾಥರಿಗೆ, ದಿಕ್ಕಿಲ್ಲದವರಿಗೆ, ಸಾಲಗಾರರಿಗೆ, ಪರಿಸ್ಥಿತಿಗಳಿಂದ ಬಡತನಕ್ಕೆ ತಳ್ಳಲ್ಪಟ್ಟವರಿಗೆ ಕರ್ತನೆ ದುಡಿಲಿಕ್ಕೆ ಹೊಂದಿರುವಂಥ ನಿನ್ನ ಮೂಲಕ ಸಾಮರ್ಥ್ಯ ಹೊಂದಿರುವಂಥ ನಾವುಗಳು ಕೊಡುವವರಾಗಿರುವಂತೆ ಬಲಪಡಿಸಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ಅಷ್ಟು ಮಾತ್ರವಲ್ಲ, ಪ್ರೀತಿಯನ್ನು, ಕ್ಷಮೆಯನ್ನು, ಆದರಣೆಯನ್ನು, ಸಂತೈಸುವಿಕೆಯನ್ನು, ಉಪಕಾರವನ್ನು ನಾವು ಮಾಡುತ್ತಾ, ಗೌರವವನ್ನು ಇವುಗಳನ್ನು ಜನಕ್ಕೆ ಕೊಡುತ್ತಾ ಜನರನ್ನು ಆಶೀರ್ವದಿಸುವಂತೆ ನಮ್ಮೆಲ್ಲರನ್ನು ಸ್ವಾಮಿ ಈ ಕಾರ್ಯಕ್ರಮ ವೀಕ್ಷಿಸಿದ ಪ್ರತಿ ವಿಶ್ವಾಸಿಯನ್ನು, ಪ್ರತಿ ಕ್ರೈಸ್ತವರನ್ನು ಬಲಪಡಿಸಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ಈ ನಿನ್ನ ಆತ್ಮ ನಮ್ಮನ್ನು ಇದೇ ಮಾರ್ಗದಲ್ಲಿ ನಡೆಸಿ ಲೋಕವನ್ನು ಆಶೀರ್ವದಿಸಲಿ, ನಮ್ಮನ್ನು ಧನ್ಯರನ್ನಾಗಿ ಮಾಡಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಯೇಸು ನಾಮದಲ್ಲಿ ಬೇಡಿದ್ದೇನೆ ತಂದೆ.